ಶಂಕರಿ ಅಭಯಂಕರಿ ರುದ್ರಾವತಾರದ ಭವತಾರಣೆ ಈ ಜಗದ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸಲು ಮತ್ತೊಮ್ಮೆ ಅವತಾರ ತಾಳಿ ಈ ಭೂಮಿಗೆ ಬಾ ತಾಯಿ. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಗಂಗಾ, ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಈ ತಾಯಿಯ ಚರಣ ತೊಳೆದು ಪೂಜಿಸಿ ಪುನೀತಳಾದೆಯ? ಪುನೀತಳಾದೆ. ಬನ್ನಿ ಸ್ವಾಮಿ, ಭವ್ಯವಾದ ಈ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುವ ಈ ತಾಯಿಯನ್ನ ಪೂಜಿಸಿ ಸುಮಂಗಲಿಯಾದ ನಾನು ಧನ್ಯಳಾದೆ. ನೀವು ಕೂಡ ಈ ತಾಯಿನ ನಮಸ್ಕರಿಸಿ ಪಾವನರಾಗಿ ಬನ್ನಿ. ಅಮ್ಮ, ಬಣದ ಐಸಿನಲ್ಲಿ ಕಂಗೊಳಿಸುವ ಭವತಾರಿ ಬನಶಂಕರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮರ್ಮವನ್ನು ನೀನರಿದಿರುವೆ ತಾಯಿ, ನೀನರಿದಿರುವೆ. ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ತಿಳಿದು, ಈ ಮನೆಯ ಆಳುಗಳೇ ನನ್ನ ಯಜಮಾನರೆಂದು ತಿಳಿದು, ರಾಮಲಿಂಗ ಪ್ರವೀಣರನ್ನು ನಂಬಿ ಬದುಕಿದ ನನ್ನ ಮನಸ್ಸನ್ನು ಹೀಗೆ ಸ್ಥಿರವಾಗಿ ನಿಲ್ಲಿಸಿ ನನ್ನೊಬ್ಬಳೆ ಮಗಳಾದ ಶಾಂತಾಳಿಗೆ ನಿನ್ನ ಆಶೀರ್ವಾದವಿರಲಿ ತಾಯಿ. ಏನ್ರಿ ಇದೆಲ್ಲ? ಸಕಲ ವೈಭೋಗದಲ್ಲಿ ನೀವಿದ್ದರೂ ಮೇಲು ಕೀಳು ಎನ್ನದೆ ಎಲ್ಲರೂ ನನ್ನವರು ಎನ್ನುವ ಈ ನಿಮ್ಮ ಭಾವನೆ ಎಂಥ ದೊಡ್ಡದು. ನಿಜವಾಗಲೂ ನಿಮ್ಮ ಕೈ ಹಿಡಿದಿರುವ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ಹಂಗ ನಾನಿಲ್ಲದಿದ್ದರೆ ಇಲ್ಲಿ ನನ್ನದೇನಿದೆ ಎಂಬುವ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ಇಲ್ಲಿ ನನ್ನದು ಎನ್ನುವುದು ಏನಿದೆ ಗಂಗಾ? ಹುಟ್ಟಿ ಕೊನೆಗೊಂದಿದನ ಸತ್ವ ಈ ನಶ್ವರ ಶರೀರಕ್ಕೆ ಏಕ ಸಂಪತ್ತಿನ ದಾಪ ಧರಿಸಬೇಕು. ಒಟ್ಟಾರೆಯಾಗಿ ನಾವು ಈ ಭೂಮಿಯಲ್ಲಿ ಬದುಕ ಬಾಳಬೇಕೆಂದರೆ ಅದಕ್ಕೆ ಒಂದೇ ದಾರಿ ಇದೆ ಗಂಗಾ. ಸದಾ ಶಿವನಾಮನ ಸ್ಮರಣೆಗೈಯುತ್ತಾ ಒಮ್ಮೆ ಮುಕ್ತ ಮನಸ್ಸಿಂದ ಕಂತಿರು ನೋಡಬೇಕು ಈ ಜೀವನದ ರಹಸ್ಯ. ಅಬ್ಬಾ, ಎಂಥ ನಿಗೂಢ ರಹಸ್ಯ ಅಡಗಿದೆ ನಿಮ್ಮ ಮಾತಿನಲ್ಲಿ. ಅದಕ್ಕೆ ಹೇಳುತ್ತಿದೆ ಗಂಗಾ ಒಂದು ಗಾದೆ ಮಾತಿನಲ್ಲಿ ಇದರ ಅರ್ಥವನ್ನು. ಏನೆಂದು? ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರವೆಂದು. ಎಂಥ ನಿಚ್ಚಳವಾದ ಮಾತು ಸ್ವಾಮಿ ನಿಮ್ಮದು. ಈ ಜಗದ ಗಂಡು ಹೆಣ್ಣು ಕೂಡ ನಿದ್ದೆಯಲ್ಲಿದ್ದರೂ ಕೂಡ ಎಚ್ಚರಿಸಿಕೊಂಡು ಕೇಳಬೇಕು ನಿಮ್ಮ ಮಾತನ್ನ. ಗಂಗಾ, ಇದನ್ನು ಎಲ್ಲರೂ ಪಾಲಿಸಿ ಮುಕ್ತರಾಗಬೇಕೆಂಬುದೇ ಇದರ ನಿಯಮ ಗಂಗಾ. ಇದು ನನ್ನ ನಿನ್ನ ನಿಯಮವೂ ಹೌದು. ಈ ಅಪ್ಪಟ ಚಿನ್ನದ ಮೇಲೆ ಸಂಶಯವೇ? ಸಂಶಯವಲ್ಲ ಗಂಗಾ, ಇದು ಸಂಸಾರದಲ್ಲಿ ನಿಯಮವೂ ಹೌದು. ಬಾ, ಇರಲಿ, ಸಂತೋಷಕ್ಕೆ ಹಾಡೊಂದು ಗೀತೆಯನ್ನು ಹಾಡು. ನಿಮ್ಮ ಸಂತಸಕ್ಕೆ ಪಾರವೇ ಇಲ್ಲ. ಹಾ ಗಂಗಾ, ಹೊಲದಲ್ಲಿ ಆಳುವಾಳ ಗಾಳವೇ, ನಾನಿಷ್ಟು ರಾಮಲಿಂಗನಿದ್ದ ಹೊಲಕ್ಕೆ ಹೋಗಿ ಬರ್ತೇನೆ. ಆಯ್ತು ನಮ್ಮೂರಿನ ಶ್ರೀಮಂತ ಧನಿಕರಿಗೆ ನಮಸ್ಕಾರ. ಬಾ ಸಿದ್ಧ ಬಾ, ಇದೇನು ನಮ್ಮ ಮನೆಗೆ ಬಂಗಾರದ ನೇಯ ಬಂದಂತಾಯ್ತು. ಸಂತೋಷ. ಅಂಥದ್ದೇನಿಲ್ಲ ಗೌಡ್ರಿ, ನಿಮ್ಮ ಮಧ್ಯೆ ಉಂಟಾದ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗಕ್ಕೆ ಬಂದಾನೆ. ಹಬ್ಬ, ಇದೆಂತ ಮಾತು ಗಂಗಾ? ನೀನಿಷ್ಟು ಒಳಗೆ ನಡಿ. ನೋಡಿಸಿದ ಮೂರನೇ ತಲೆಮಾರಿಂದ ಅಜ್ಜಿ ತಾಯರು ಒಬ್ಬರೇ ಆಗಿರುವಾಗ ಅಲ್ಲಿಂದ ಇಲ್ಲಿಯವರೆಗೆ ಹೇಗೆ ನಡೆದುಕೊಂಡು ಬಂದಿದ್ದಾರೋ ಹಾಗೆ ಹೋಗೋಣ. ಅದರಲ್ಲಿ ಏನಿದೆ ಸಮಸ್ಯೆ? ಸಮಸ್ಯೆ ಸಮಸ್ಯೆ ಇದೆ ಗೌಡ್ರೆ. ದರ್ಪವೇ ಕಾಳಿಗೆ ಸರ್ಪವಾಗಿದ್ದೇನೆ, ಅಡಿ ಎತ್ತಿ ಆಡುತ್ತಿದೆ ಈ ಸಿದ್ದೇಗೌಡನ ತಲೆಯಲ್ಲಿ. ಕಲೆ ಎಂಬ ಬಲೆಯಲ್ಲಿ ಇಳುಕದ ನಕ್ಷತ್ರದಂತೆ ಅಡಗಿಕೊಂಡಿರುವ ನಿನ್ನ ಸಂಪತ್ತನ್ನ ಯಾವ ಹೊತ್ತಿನಾಗ ಹೆಂಗ ಹೊಡಿಬೇಕಂತ ದಿನನಿತ್ಯ ನನ್ನ ತಲೆಯಲ್ಲಿ ಕಾಡ್ತಾ ಇದ್ದೆ. ಅಂದರೆ ನನ್ನ ಸಂಪತ್ತಿನ ಮೇಲೆ ನಿನ್ನ ಆಸೆ ಇಳಿಸದ?
ಹೌದು, 3ನೇ ತಲೆಮಾರ ಆಸ್ತಿಗಾಗಿ ನನ್ನ ನಿನ್ನ ಮಧ್ಯೆ ಉಂಟಾದ ಬೆಂಕಿಯಲ್ಲಿ ಇಬ್ಬರಲ್ಲಿ ಒಬ್ರು ಬಲಿಯಾದಾಗಲೇ ಈ ಗೌಡನ ಆತ್ಮಕ್ಕೆ ಶಾಂತಿ. ಆ ಸಾವನ್ನು ಏಕೆ ಬಯಸ್ತೀವಿ ಸಹೋದರ? ಇದಕ್ಕೆ ಧರ್ಮ ಮೆಚ್ಚುವುದಿಲ್ಲ. ನನ್ನ ತಂದೆ ತಾಯಿಗೆ ಸೇರ ಆಸ್ತಿ ನನಗೆ ಸೇರಿದೆ, ನಿನ್ನ ತಂದೆ ತಾಯಿಗೆ ಸೇರುವ ಆಸ್ತಿ ನನಗೆ ಸೇರಿದೆ. ಅಲ್ಲಿಂದ ಇಲ್ಲಿವರೆಗೆ ಅವರು ಹೇಗೆ ಜೋಪಾನಿಗೆ ಕಾಪಾಡಿಕೊಂಡು ಬಂದಿದ್ದಾರೋ ಹಾಗೆ ಹೋಗೋಣ. ಮತ್ತೆ ಆ ಹೆಣ್ಣು ಆಸ್ತಿಯ ಕದನ ಸಾಧ್ಯವಿಲ್ಲ ಗೌಡ್ರ. ಈ ಸಿದ್ದನಗೌಡ ತಾಳ್ಮನೆ ಕಳೆದುಕೊಂಡಿದ್ದಾನೆ. ನಿತ್ಯಣಿ ಮಾಡೋತನ, ಕಪಟತನ, ಮೋಸ, ಸುಲಿಗೆ, ವಂಚನೆ ಆದಷ್ಟಲ್ಲದ ನನ್ನ ಬೆಂಬಲಿಗೆ ಹೇಳುವ ಚಾಡಿಯನ್ನು ಕೇಳಿ ಈ ಸಿದ್ದನಗೌಡ ತಾಳ್ಮೆಯನ್ನು ಕಳೆದುಕೊಂಡು ಸಾವಿನ ಮನೆಯಲ್ಲಿ ಸೌಕಾರ ಹಾಕಬೇಕಂದಾಣ. ಗೌಡ್ರ, ಗಂಡು ಮಕ್ಕಳ ದಿಕ್ಕಿಲ್ಲದ ನಿಮ್ಮ ಮನೆಗೆ ನಿನ್ನ ಸರ್ವ ಆಸ್ತಿಯೊಂದಿಗೆ ನಿನ್ನ ದತ್ತು ಪಾಲಿದ ಆಸ್ತಿ ಜೊತೆಗೆ ನಿನ್ನ ಎಲ್ಲ ಸಂಸ್ಥೆಯನ್ನು ನನ್ನ ಬರೆದುಕೊಡು. ನಿನ್ನೊಬ್ಬಳ ಮಗಳನ್ನ ನನ್ನ ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತಾನೆ ಗೌಡ್ರ. ಅಷ್ಟಲ್ಲ, ಅವಳ ಸಾಹುಕಾರ್ಗೆ, ದೊಡ್ಡ ಸಾಹುಕಾರ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಕಸ್ಮಾತ್ ಇದಕ್ಕೆ ನೀವು ಒಪ್ಪದ ಹೋದ್ರ ನಿನ್ನ ಸಂಸ್ಥೆಗೆಲ್ಲ ಬೆಂಕಿ ಹಚ್ಚಿ ಆ ಬೆಂಕಿಯಾಗ ನಿನ್ನ ಸುಟ್ಟು ನಂತರ ನಿನ್ನ ಹೆಂಡತಿಯ ಶೀಲ ಜೊತೆ ಆಟ ಆಡಬೇಕಾಗುತ್ತ. ಲೇಸಿದ ನುಡಿಯದರೆ ನಮ್ಮೆ ಆ ಕೆಟ್ಟ ಶಬ್ದವನ್ನು. ನೀನು ಎಲ್ಲ ಆಸ್ತಿ ಪಡೆದರೇನು, ನನ್ನ ಜೋಡಿ ಕುಸ್ತಿ ಹಿಡಿದರೇನು? ಶಿಸ್ತಾಗಿ ತನ್ನ ಶೀಲವ ಮೇಲೆಂದು ತಲೆ ಎತ್ತಿ ಬಾಳುವ ನನ್ನ ಗೌಡ ಶಾನೆಯ ಶೀಲದಾಗಿ ಮಾತಾಡ್ತೀಯಲ್ಲ, ನೀನೊಬ್ಬ ಮನುಷ್ಯನೋ ಇಲ್ಲ ರಾಕ್ಷಸನೋ? ಜಗತ್ತೇ ಹೇಳುತ್ತಿದೆ ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರವೆಂದು. ಅಂತ ಬಂಗಾರ ಬುದ್ಧಿಯನ್ನೇ ಕಳೆದುಕೊಂಡ ನೀನು ಒಂದು ಹೆಣ್ಣಿನ ಶೀಲದ ಬಗ್ಗೆ ಮಾತಾಡ್ತೀಯಲ್ಲ, ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ನಾಚಿಕೆ ಲೇಷಿತ. ಆ 3 ಅಕ್ಷರ ನಾಚಿಕೆ ಎಂಬ ಪದದನ್ನು ಈ ಸಿದ್ಧ ಅರ್ತಿದ್ರ ಈ ಕಾರ್ಯಕ್ಕೆ ಈ ಸಿದ್ಧ ಕೈ ಹಾಕ್ತಿರ್ಲಿಲ್ಲ. ಲಾಸ್ಟ್ ಒಂದು ಮಾತನಾಗಿ ಕೇಳ್ತಾನ, ಆಸ್ತಿಗೆ ಸಹಿ ಹಾಕ್ತೀಯೋ ಅಥವಾ ಇಲ್ಲೋ? ಹಾಕೋದಿಲ್ಲ ಸಿದ್ಧ, ಹಾಕೋದಿಲ್ಲ. ಸಹಿ ಹಾಕೋದಿಲ್ವೇ? ಹಾಗಾದರೆ ತೆಗೆದುಕೋ ಮೊದಲೇನೆ ಬಹುಮಾನನ. ಮೋಸ ಮಾಡಿದಿಲ್ಲ ಸಿದ್ಧ, ಮೋಸ ಮಾಡಿದ್ದೀನಿ. ನಾನಿನ್ನ ಕೊಂದ ತೀರ್ತೀನಿ. ಲೇಸಿದ್ದ, ನಿನ್ನ ಗುಂಡಿಗೆ ನಾನು ಬದ್ದದನ್ನತ್ತ ನಿನಗಾಗ ಹೇಳಾಕತ್ತೀನಿ. ಒಳ್ಳೆ ನನ್ನ ತಂಟೆಗೆ ಬರಾಕ್ ಹೋಗ್ಬೇಡ. ಈಗಲಾದ್ರೂ ಸಹಿ ಹಾಕ್ತೇವೋ ಇಲ್ಲೋ? ಹಾಕೋದಲ್ಲೇ ಸಿದ್ಧ, ಹಾಕೋದಿಲ್ಲ. ಹಾಕೋದಿಲ್ಲ. ಹಾಗಾದರೆ ತೆಗೆದುಕೋ ಮಾತು. ಸಿದ್ಧ, ಈ ಸಿದ್ಧ ಸಿದ್ಧ ಅಂತ ಹೊಯ್ಕೋಬೇಡ. ಈ ಸಿದ್ಧ ಮೊದಲ ಖರಾಬ. ನೀ ಕುಂಟು ತನ್ನಿನ ಮಂಟಪ ಸೇರಿದ್ರೊಳಗಾಗ ನಿನ್ನ ಹೆಂಡತಿಯ ಶೀಲ. ಏ ಸಿದ್ಧ ನಿಲ್ಲು. ಅಯ್ಯೋ ದೇವರೇ, ಏನು ಮಾಡಲಿ? ಮಲ್ಲಿಕಾರ್ಜುನ ಕಾಪಾಡುತ್ತದೆ, ಕಾಪಾಡು. ಅವಿ, ಆ ಸಿದ್ದನಗೌಡ ನನ್ನ ಶೀಲ ಹಾಳು ಮಾಡಕ್ಕೆ ಬಂದಿದ್ದ. ಅವನ ಕಣ್ಣಲ್ಲಿ ಖಾರದ ಪುಡಿ ಎರಚಿ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ. ನನ್ನ ಕಾಪಾಡಿ. ಇದೆಂಥ ಪರಿಸ್ಥಿತಿಗೆ ಸಿಲುಕಿದಾಗ ನಾವು ಕಾಪಾಡು ತಂದೆ, ಕಾಪಾಡು. ನಾನೀಗ ಅವನನ್ನು ಕೊಲ್ಲಬೇಕಂದ್ರೆ ನನ್ನ ಬಳಿ ಯಾವುದೋ ಆಯುಧ ಇಲ್ಲ ಗಂಗಾ. ಕಾಪಾಡು ತಂದೆ, ಕಾಪಾಡು. ನಾನು ಯಾವ ಆಯುಧ ಬಳಸಲಿ ಗಂಗಾ? ಗಂಗಾ ಸ್ವಾಮಿ, ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ. ನೋಡಿ, ನನ್ನ ಕೈಯಲ್ಲಿ ಹರಿತವಾದ ಕತ್ತರಿ ಇದೆ. ಇದು ಇಟ್ಕೊಳ್ಳಿ. ಇದರಿಂದ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿ.
ಗಂಗಾ ಗಂಗಾ, ನಾವೀಗ ಆತಂಕದ ಅಳಿವಿನಲ್ಲಿ ಸಿಲುಕೊಂಡಿದ್ದೇವೆ ಗಂಗಾ. ನಿನಗೀಗ ಹೇಳು, ನಿನ್ನ ಮಾನ ಮುಖ್ಯವೋ ಇಲ್ಲ ನಿನ್ನ ಪ್ರಾಣ ಮುಖ್ಯವೋ? ಹೇಳು ಗಂಗಾ, ಹೇಳು. ಸ್ವಾಮಿ, ನನ್ನ ಪ್ರಾಣಕ್ಕಿಂತ ನನಗೆ ಮಾನವೇ ಮುಖ್ಯ. ನೀವು ಪ್ರತಿ ಮಾತು ಹೇಳ್ತಾ ಇದ್ರಲ್ಲ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿಯ ಬಂಗಾರ ಅಂತ. ಹಾಗಾದರೆ ಗಂಗಾ, ಈಗ ನಿನ್ನ ಪ್ರಾಣ ಉಳಿಯಬೇಕೆಂದರೆ ಆ ಸಿದ್ಧನಿಂದ ನಿನ್ನ ಶೀಲ ಉಳಿಯುತ್ತಿರಲ್ಲ ಗಂಗಾ. ಹಾಗಾಗಿ ನೀನು ಸಾಯಲೇಬೇಕು ಗಂಗಾ, ಸಾಯಲೇಬೇಕು. ಸ್ವಾಮಿ, ಇದೇನ್ ಮಾಡ್ಬಿಟ್ರಿ? ನಿಮ್ಮ ಕೈಯಾರೆ ನನ್ನ ಕೊಂದ್ಬಿಟ್ರ. ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಗಂಗಾ. ಕ್ಷಮಿಸು ನನ್ನನ್ನು. ನಾನೀಗ ನಿನ್ನ ಪ್ರಾಣ ಉಳಿಸಬೇಕೆಂದು ಕಾದಿದ್ದರೆ ಆ ಸಿದ್ಧನಿಂದ ನಿನ್ನ ಶೀಲ ಉಳಿಯುತ್ತಿರಲಿಲ್ಲ ಗಂಗಾ, ಉಳಿಯುತ್ತಿರಲಿಲ್ಲ. ಇದು ನಿನ್ನ ಮಾನದ ಪ್ರಶ್ನೆಯಾಗಿತ್ತು ಗಂಗಾ, ಮಾನದ ಪ್ರಶ್ನೆಯಾಗಿತ್ತು. ನನಗೀಗ ಕೊಲೆಗಾರ ಎಂಬ ಪಟ್ಟ ಕಟ್ಟಿದರೂ ಚಿಂತೆಯಲ್ಲ. ಹೆಣ್ಣಿಗೆ ಶೀಲ ಸಿಂಗಾರ, ಇದು ನನ್ನ ಮನೆತನದ ಪ್ರಶ್ನೆಯಾಗಿತ್ತು. ಜೈ ಮಾರುತಿ. ಸ್ವಾಮಿ, ಕೊನೆಗೂ ನನ್ನ ಬಿಟ್ಟು ಹೋಗ್ಬಿಟ್ರ. ಕೊನೆಗೂ ನೀವು ಆತ್ಮಹತ್ಯೆ. ನನ್ನ ಕಣ್ಣಿಗೆ ಮಣ್ಣು ಎರಚುವಾದೆಯಾ? ಲೇ ಗಂಗಾ, ಎಲ್ಲಿದೆಯಾ? la 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 la